ಇನ್ನು ದೋಸ್ತಿ ಮೂಡಾಸ್ತ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತ್ಯಾಸ್ತ್ರವನ್ನ ಸಿದ್ಧ ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಬೆನ್ನೆಲುಬು ಹಾಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಅವರಿಗೆ ನಾನೇ ಬಂಡೆ ನಾನೇ ಬಲ ಅಂತ ಹೇಳಿದ್ದಾರೆ. ನಾನು ಎಲ್ಲಾ ಕಾಲಕ್ಕೂ ಕೂಡ ಸಿಎಂ ಪರವಾಗಿ ನಿಂತಿದ್ದೀನಿ ಕೂಡ. ಸಿಎಂ ಎಮೋಷನಲ್ ಮ್ಯಾನ್, ಮನಸ್ಸಿಗೆ ತೆಗೆದುಕೊಂಡಿದ್ದಾರೆ ಎನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಏನಾದ್ರೂ ಹಗರಣ ಮಾಡಿದ್ರೆ ಅವರು ಅರ್ಗಿಸಿಕೊಳ್ತಾ ಇದ್ರು. ಹಗರಣ ಮಾಡಿಲ್ಲದ ಕಾರಣ ನೋವಾಗಿರೋದು ಸಹಜ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಪರವಾಗಿ ಬ್ಯಾಕ್ ಬೀಸಿದ್ದಾರೆ. ಸಿದ್ದರಾಮಯ್ಯ ಅವರು ಏನ್ ಪಾಪ ಅವರು ಒಂಥರ ಪರ್ಸನಲಿ ಎಮೋಷನಲ್ ಮ್ಯಾನ್. ಅವರು 40 years ಇಂದ ಅವ್ರದ್ದೇ ಆದಂಥ ಬದುಕು. ಸುಳ್ಳು ನಿಜ ಇದ್ದಿದ್ರೆ ಬೇಕಾದ್ರೆ ಡೈಜೆಸ್ಟ್ ಮಾಡ್ಕೊಳ್ಳೋರು. ಅವ್ರು ಸುಳ್ಳ ಈ ಥರ ಮಾಡ್ತಾ ಇದ್ದಾರಲ್ಲ ಅಂತ ಅವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗಿರಬಹುದು. ನಾನಿಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಇಡೀ ರಾಜ್ಯದ ಒಬ್ಬ ಹಿಂದುಳಿದ ರಾಷ್ಟ್ರದಲ್ಲೇ ಕಾಂಗ್ರೆಸ್ ಪಕ್ಷ ಒಬ್ಬ 2ನೇ ಸತಿ ಮುಖ್ಯಮಂತ್ರಿಯಾಗಿ ಒಬ್ಬ ಹಿಂದುಳಿದ ವರ್ಗದ ನಾಯಕನ ತೇಜೋವಾದಿಗೆ BJPಯವರು ಜನತಾದಳದವರು ಹೊರಟುಬಿಟ್ರಲ್ಲ, ಅದಕ್ಕೆ ನಾವು ಇವತ್ತು ಇಡೀ ಪಕ್ಷ ಸರ್ಕಾರ ಜನರಲ್ ಸೆಕ್ರೆಟರಿ ಬರ್ತಾ ಇದ್ದಾರೆ. ಇಡೀ ನಮ್ಮ ರಾಷ್ಟ್ರೀಯ ಭಾರತೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಏನಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ನಾವು ನಿಂತ್ಕೊಂಡಿದ್ದೇವೆ. ಅದಕ್ಕೆ ನನ್ನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ. ಬಂಡೆನೋ ಬಲನೋ ತೋಳೋ ಏನೋ ನಾನಂತೂ ಅವ್ರ ಪರ ಇದ್ದೆ. ಇನ್ನು ಮೈತ್ರಿ ಪಾದಯಾತ್ರೆಯಿಂದ ರೆಬೆಲ್ ಲೇಡಿ ದೂರ ಇದ್ದಿದ್ದಾರೆ. ಇಂತಾದರೂ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗ್ತಾರಾ? ಮೈಸೂರು ಚಲೋಗೆ ಇಂದು ಬರ್ತಾರಾ ಸುಮಲತಾ? ಕಳೆದ 6 ದಿನಗಳಿಂದ ಪಾದಯಾತ್ರೆಯಿಂದ ದೂರ ಇದ್ದಾರೆ. ಸ್ವಕ್ಷೇತ್ರ ಮಂಡ್ಯದಲ್ಲಿ ಪಾದಯಾತ್ರೆ ಸಾಗಿದ್ರು ಗೈರು. ಭಾರೀ ಚರ್ಚೆಗೆ ಕಾರಣವಾದ ಸುಮಲತಾ ನಡೆ. ಬಿಜೆಪಿಯಿಂದಲೇ ಸೈಡ್ಲೈನ್ ಆಗ್ತಾ ಇದ್ದಾರಾ ಮಾಜಿ ಸಂಸದೆ, ಇಲ್ಲ ರಾಜಕೀಯದಿಂದಲೇ ಅಂತರ ಕಾಯ್ದುಕೊಂಡ್ರಾ ಸಂಸದೆ? ಇಲ್ಲ, ಇವತ್ತಾದರೂ ಬರ್ತಾರ ಅನ್ನುವಂಥ ನಿರೀಕ್ಷೆ ಇದೆ. ಸೈಡ್ಲೈನ್ ಮಾಡ್ತಾ ಇದ್ದಾರೆ, ಸೈಡ್ಲೈನ್ ಆದ್ರೆ ಗೊತ್ತಿಲ್ಲ. ಕಳೆದ 6 ದಿನಗಳಿಂದಲೂ ಕೂಡ ಪಾದಯಾತ್ರೆಯಲ್ಲಿ ಕಾಣಿಸ್ಕೊಂಡಿಲ್ಲ ಸುಮಲತಾ ಅವರು. ಯಾಕೆ ಅಂತರ ಕಾಯ್ದುಕೊಂಡ್ರು ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಬಟ್ ಇವತ್ತು ಭಾಗಿಯಾಗ್ತಾರಾ ಅನ್ನುವಂಥ ನಿರೀಕ್ಷೆ, ಬಟ್ ಅದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ ಅವರ ಆಪ್ತ ಮೂಲಗಳಿಂದ. ರಾಜಕೀಯದಿಂದಲೇ ಅಂತರ ಕಾಯ್ದುಕೊಳ್ತಿದ್ದಾರೋ ಅಥವಾ ಮೈತ್ರಿ ಪಾದಯಾತ್ರೆ ಆಗಿರೋದ್ರಿಂದ ಅಂತರ ಕಾಯ್ದುಕೊಳ್ತಿದ್ದಾರೋ ಗೊತ್ತಿಲ್ಲ. ಸದ್ಯ ಮಾಜಿ ಸಂಸದೆ ಸುಮಲತಾ ಅವರ ನಡೆ ತೀವ್ರ ಕುತೂಹಲವನ್ನ ಕೆರಳಿಸಿದೆ. 6 ದಿನ ಆಯ್ತು ಪಾದಯಾತ್ರೆ ಪ್ರಾರಂಭ ಆಗಿ, ಇಲ್ಲಿ ತನಕ ಒಂದೇ ಒಂದು ದಿನ ಕೂಡ ಪಾದಯಾತ್ರೆಯಲ್ಲಿ ಕಾಣಿಸ್ಕೊಂಡಿಲ್ಲ. ಬಹಳ ಕುತೂಹಲ ಇದ್ದಿದ್ದು ಕುಮಾರಸ್ವಾಮಿಯವರು ಭಾಗಿಯಾಗಿದ್ದಾರೆ ಅನ್ನೋ ಕಾರಣಕ್ಕೆ ಈ ಅಂತರನ ಅನ್ನುವಂಥ ಪ್ರಶ್ನೆ. ಕಾರಣ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಸಿಗಲಿಲ್ಲ, ಆ ಬಳಿಕ ಅವ್ರು ನಾವು ಜೊತೆಯಾಗೆ ಹೋಗ್ತೀವಿ, ಅವ್ರ ಪರವಾಗಿದ್ದೀವಿ ಅಂತ ಹೇಳಿದ್ರು ಕೂಡ ಮಂಡ್ಯ ಭಾಗಕ್ಕೆ ಹೋಗ್ಲೇ ಇಲ್ಲ, ಪ್ರಚಾರದಲ್ಲಿ ಭಾಗಿಯಾಗಲೇ ಇಲ್ಲ, ಕುಮಾರಸ್ವಾಮಿ ಅವ್ರ ಜೊತೆ ಕಾಣಿಸ್ಕೊಳ್ಳೂ ಇಲ್ಲ. ಈಗ ಅವರು ಕೇಂದ್ರ ಸಚಿವರಾದ ಬಳಿಕ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಈ ಸಮಯದಲ್ಲೂ ಕೂಡ ಅವರು ಜೊತೆಗಿಲ್ಲ ಅನ್ನುವಂತಹ ವಿಚಾರ. ಸೊ ಕುಮಾರಸ್ವಾಮಿ ಅವರು ಇರೋ ಕಾರಣದಿಂದಲೇ ಅವರು ಅಂತರ ಕಾಯ್ದುಕೊಳ್ತಿದ್ದಾರಾ ಅಥವಾ ರಾಜಕೀಯದಿಂದಲೇ ಅಂತರನ ಅನ್ನೋದು ಪ್ರಶ್ನೆ. ಇದು PSI ಪರಶುರಾಮ್ ಸಾವಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. CID ತನಿಖೆಯಲ್ಲಿ ಸಿಕ್ಕಿದೆ ಕೆಲವು ಮಹತ್ವದ ಸಾಕ್ಷ್ಯಗಳು. ಪರಶುರಾಮ್ ಮನೆಯಲ್ಲಿ ಸಿಕ್ಕಿದ 7,35,000 ಹಣ, ಅವರ ಮನೆಯಲ್ಲಿ ಸಿಕ್ಕಿದ್ದ ಶಾಸಕರ ಖಾಲಿ ಲೆಟರ್ ಹೆಡ್, ಮೃತಪಟ್ಟ ದಿನ 6 ಲಕ್ಷ ಹಣ ಬ್ಯಾಂಕ್ಗೆ ಜಮೆ ಮಾಡಿದ್ರಂತೆ PSI. ಪೋಸ್ಟಿಂಗ್ ಆಗಿ ಒಟ್ಟು 15 ಲಕ್ಷ ಹೊಂದಿಸಿದ್ರು ಪರಶುರಾಮ್ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಕೊನೆ ಗಳಿಗೆಯಲ್ಲಿ ಪೋಸ್ಟಿಂಗ್ ಮಿಸ್ ಆಗಿದ್ದಕ್ಕೆ ನೊಂದು ಹಣ ಜಮೆ ಮಾಡಿದ್ರ ಅನ್ನುವಂಥ ಪ್ರಶ್ನೆ. ಉಳಿದ 65,000 ಹಣ ಪತ್ನಿ ಹೆರಿಗೆಗೆ ಕೊಟ್ಟು ಕಳಿಸಿದ್ರಂತೆ ಅವರನ್ನ. 30 ಲಕ್ಷ ಡಿಮ್ಯಾಂಡ್ ಮಾಡಿದ್ರಂತೆ ಪೋಸ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಚೆನ್ನಾರೆಡ್ಡಿ. ಇಂಥದ್ದೊಂದು ಗಂಭೀರ ಆರೋಪವನ್ನ ಸ್ವತಃ ಮೃತ ಪರಶುರಾಮ್ ಅವರ ಪತ್ನಿನೇ ಮಾಡಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಅವರ ಮನೆಯಲ್ಲೇ ಹಣ ಪತ್ತೆಯಾಗಿದೆ. ಮತ್ತೊಂದು ಕಡೆ ಖಾಲಿ ಲೆಟರ್ ಹೆಡ್, ಅದು ಕೂಡ ಶಾಸಕರ ಹೆಸರಲ್ಲಿರೋದು. ಹಾಗಾಗಿ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ ಈ ಎಲ್ಲ ಬೆಳವಣಿಗೆ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಸದ್ಯ PSI ಪರಶುರಾಮ್ ಅವರ ಸಾವಿಗೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆ. ಶ್ರುತಿ, ಯಾದಗಿರಿ PSI ಪರಶುರಾಮ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿಯಲ್ಲೇ ಬೀಡು ಬಿಟ್ಟು ಕಳೆದ 4 ದಿನಗಳಿಂದ CID ಅಧಿಕಾರಿಗಳು ತೀವ್ರ ತಪಾಸಣೆಯನ್ನು ಸಹ ನಡೆಸ್ತಾ ಇರುವಂತದ್ದು. ಅಂತಂದ್ರೆ ನಿನ್ನೆ ಒಂದು ಸ್ಥಳ ಮಹಾಜರನ್ನ ನಡೆಸಿದ್ರು. ಈ ಸ್ಥಳ ಮಹಾಜರು ಸಂದರ್ಭದಲ್ಲಿ PSI ಪರಶುರಾಮ್ ಮನೆಯಲ್ಲಿರುವಂತಹ ಕೆಲವೊಂದಿಷ್ಟು ದಾಖಲೆ ಮತ್ತು ಸಾಕ್ಷ್ಯಗಳು ಸಹ CID ಕೈ ಸೇರಿರುವಂತದ್ದು. ಅಂತಂದ್ರೆ ಪರಶುರಾಮ್ ಈ ಒಂದು ಪೋಸ್ಟಿಂಗ್ ಗೆ ಸಂಬಂಧಪಟ್ಟಂತೆ 15 ಲಕ್ಷ ರೂಪಾಯಿ ಹಣವನ್ನ ಹೊಂದಿಸಿದ್ರು. ಆದ್ರೆ ಈ ಒಂದು ಕೊನೆಗಳಿಗೆಯಲ್ಲಿ ಪೋಸ್ಟಿಂಗ್ ಅವರಿಗೆ ಮಿಸ್ ಆಗಿರೋ ಕಾರಣಕ್ಕಾಗಿ ಕಾನೂನು ಯಾದಗಿರಿ ನಗರದ ಕಾನೂನು ಸುವ್ಯವಸ್ಥೆ PSI ಗಾಗಿ ಒಂದು ಹಣವನ್ನು ಹೊಂದಾಣಿಕೆ ಮಾಡಿದ್ರು. ಆದ್ರೆ PSI ಮಿಸ್ ಆಗಿ ಅವನಿಗೆ CN ಠಾಣೆಗೆ ವರ್ಗಾವಣೆ ಆದ ಕಾರಣಕ್ಕಾಗಿ ಅವತ್ತು ಸಾಯುವ ದಿನ ಅಂತಂದ್ರೆ ಮಧ್ಯಾಹ್ನ 1 ಗಂಟೆಗೆ ಹೋಗಿ ಎಸ್ ಬ್ಯಾಂಕ್ ನಲ್ಲಿ ಒಂದು 6 ಲಕ್ಷ ಹಣವನ್ನ ಬ್ಯಾಂಕ್ಗೆ ಜಮಾ ಮಾಡ್ತಾರೆ. ಅದಾದ ಬಳಿಕ ಮನೆಯಲ್ಲಿರುವಂತಹ 65,000 ಹಣವನ್ನ ಪತ್ನಿಗೆ ಹೆರಿಗೆಗೆ ಕೊಟ್ಟು ಪತ್ನಿಯನ್ನ ತವರು ಮನೆ ರಾಯಚೂರಿಗೆ ಕಳಿಸ್ತಾರೆ. ಅದಾದ ಬಳಿಕ ಈ ಮನೆಯಲ್ಲಿರುವಂತಹ 7,35,000 ಹಣ CID ಕೈಗೆ ನಿನ್ನೆ ಸಿಕ್ಕಿರುವಂತದ್ದು. ಅದ್ರ ಜೊತೆಗೆ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು ಅವರು ಕೊಟ್ಟಿರುವಂತಹ ಖಾಲಿ ಲೆಟರ್ ಹೆಡ್ ಸಹ ಈಗ CID ಕೈಗೆ ಸಿಕ್ಕಿರುವಂತದ್ದು. ಈ ಎಲ್ಲ ಸಾಕ್ಷ್ಯಗಳನ್ನ ನಿನ್ನೆ CID ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಂಡು ಮುಂದಿನ ವಿಚಾರಣೆಗಾಗಿ ತೆರಳಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಮನೆಯಲ್ಲಿರುವಂತಹ ಕೆಲವೊಂದಿಷ್ಟು ಮಹತ್ವದ ದಾಖಲೆಗಳಂತಂದ್ರೆ PSI ಪರಶುರಾಮ್ ಮೃತಪಟ್ಟಂತ ಸಂದರ್ಭದಲ್ಲಿ ಬಿದ್ದಿರುವಂತಹ ರಕ್ತದ ಕಲೆ ಆಗಿರ್ಬೋದು, ಅವರು ಬಳಸ್ತಿರುವಂತಹ ಗನ್ ಮತ್ತು ವಾಕಿ ಟಾಕಿ ಎಲ್ಲವನ್ನು ಪಡೆದುಕೊಂಡು ಹೋದಂತಹ CID ಅಧಿಕಾರಿಗಳು ಎಲ್ಲವನ್ನ FSL ಗೆ ರವಾನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನು ಕೆಲವೊಂದಿಷ್ಟು ಈ ಒಂದು ಪರಶುರಾಮ್ ಬಳಸ್ತಿರುವಂತಹ 2 ಮೊಬೈಲ್ಗಳನ್ನು ಸಹ CID ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಂತಂದ್ರೆ PSI ಪರಶುರಾಮ್ ಮೊಬೈಲ್ ನಲ್ಲಿ ಪ್ರತಿಯೊಂದು ಕಾಲ್ಗಳು ಸಹ ರೆಕಾರ್ಡ್ ಆಗ್ತಿದ್ವು. ಹೀಗಾಗಿ ಈ ಒಂದು ಮೊಬೈಲ್ ನಲ್ಲಿ ಕೆಲವೊಂದಿಷ್ಟು ಕಾಲ್ ರೆಕಾರ್ಡ್ಗಳಿದಾವೆ ಅನ್ನುವಂತಹ ಮಾಹಿತಿ ಸಹ ಪರಶುರಾಮ್ನ ಆಪ್ತ ಮೂಲಗಳಂತಂದ್ರೆ ಅವರ ಆಪ್ತ ಮೂಲಗಳಿಂದ ಸಹ ನಮಗೆ ಲಭ್ಯವಾಗ್ತಾ ಇರುತ್ತೆ. ಅಂತಂದ್ರೆ ಈ ಒಂದು ಮೊಬೈಲ್ ನಲ್ಲಿ ಕೆಲವೊಂದಿಷ್ಟು ಆಡಿಯೋಗಳಿದಾವೆ. ಆ ಆಡಿಯೋಗಳು ಸಹ ಸಿಗಬಹುದು. ಹಾರದಲ್ಲಿರುವ ದಾಸನ ರಿಲೀಸ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡಿದ್ದಾಯ್ತು, ಶಕ್ತಿ ದೇವತೆಗಳ ಪೂಜೆ ಪುನಸ್ಕಾರ ಮಾಡಿದ್ದಾಯ್ತು. ಇದೀಗ ದರ್ಶನ್ ಅತ್ಯಾಪ್ತರು ಕೂಡ ಮತ್ತೊಂದು ಪ್ಲಾನ್ ಮಾಡಿದ್ದಾರೆ. ಏನದು ನೋಡೋಣ. ಕಾಟೇರನನ್ನ ಬಿಡಿಸೋಕೆ ನಡೀತಿದೆ ಹೊಸ ಪ್ಲಾನ್. ದರ್ಶನ್ ಅತ್ಯಾಪ್ತರಿಂದ ಕಾನೂನು ಹೋರಾಟಕ್ಕೆ ಸಜ್ಜು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿರುವ ದಾಸ ಕಂಗಾಲಾಗಿ ಹೋಗಿದ್ದಾನೆ. ಯಾವಾಗಾದ್ರೂ ಹೊರಗೆ ಬರ್ತೀನಿ ಅಂತ ಪರದಾಡ್ತಿದ್ದಾನೆ. ಹೆತ್ತ ಪತ್ನಿ ವಿಜಯಲಕ್ಷ್ಮಿ ಕೂಡ ಪತಿಗಾಗಿ ಟೆಂಪಲ್ ರನ್ ಮಾಡ್ತಿದ್ದಾರೆ. ಆದ್ರೀಗ ದರ್ಶನ್ ಬಿಡಿಸೋಕೆ ಹೊಸ ಪ್ಲಾನ್ ಮಾಡಲಾಗಿದೆಯಂತೆ. ಲೀಗಲ್ ಆಗಿಯೇ ಹೊರತರೋಕೆ ದಾಸನ ಕಡೆಯವರ ಟೀಮ್ ವರ್ಕ್ ಮಾಡ್ತಿದೆಯಂತೆ. ಜಾಮೀನು ಅರ್ಜಿ ಹಾಕುವ ಮುಂಚೆಗೆ ಲೀಗಲ್ ಆಗಿ ಸ್ಟ್ರಾಂಗ್ ಆಗಲು ಸಜ್ಜಾಗಿದ್ದಾರೆ. ಪೊಲೀಸರಿಗೆ ಸಿಕ್ಕ ಸಾಕ್ಷ್ಯಗಳ ಬಗ್ಗೆ ಮಾಹಿತಿ ಕಲೆ ಹಾಕಿ